ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫೋಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಐಶು. ಸೊ ನಾವು ಬಂದಿರೋದು ಇವತ್ತು ಲಂಚಿಗೆ ಚಂದು ಡಾಬಾಗೆ. ಸೊ ಫುಡ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಇದೇ ನೋಡಿ ಚಂದು ಡಾಬಾ ನೆಲಮಂಗಲದಲ್ಲಿ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಹೇಗಿದೆ ಅಂತ ಚೆಕ್ ಮಾಡೋಣ. ಸೊ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳಿ. ಆ್ಯಕ್ಚುಲಿ ಇಲ್ಲಿ ಹಟ್ಸು ಕೆಳಗಡೆನೂ ಇದೆ ಮೇಲ್ಗಡೆನೂ ಇದೆ, ಎರಡು ಸೈಡು ಇದೆ. ಆ ಕಡೆ ಈ ಕಡೆ ಎರಡು ಸೈಡು ಇದೆ. ಸೇಮ್ ಮೇಲ್ಗಡೆನೂ ಕೂಡ 2 ಸೈಡ್ಸ್ ಹಟ್ಸ್ ಇರೋದು. ನಾನು ಹೋಗಿದ್ದು ಮೇಲ್ಗಡೆ ಹಟ್ಟಿಗೆ. ನೋಡಿ ಹಟ್ ಒಳಗಡೆ ಹೇಗಿದೆ ಅಂತ, ತುಂಬ ಕ್ಲೀನಾಗಿತ್ತು, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ಯಾಮಿಲಿ ಕೂಡ ಕರ್ಕೊಬರ್ಬೋದು. ಹೋಗಿದ ತಕ್ಷಣ ಬಿಸಿ ಬಿಸಿ ರಸಮ್ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಜೊತೆಗೆ ಸಲಾಡ್ಸ್ ಕೊಡ್ತಾರೆ. ನಾವು ತೊಗೊಂಡಿದ್ವಿ ಇಲ್ಲಿ ಚಿಲ್ಲಿ ಚಿಕನ್ನು, ಲೆಮನ್ ಚಿಕನ್ ತೊಗೊಂಡಿದ್ವಿ. ಹೇಗಿದೆ ಚಿಲ್ಲಿ ಚಿಕನ್ನು ಮತ್ತು ಲೆಮನ್ ಚಿಕನ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ರಸಮ್ ಹೇಗಿದೆ ಬೇಬಿ? ಮೀಟ್ ನೋಡಿ ಎಷ್ಟು ಫ್ರೆಶ್ ಆಗಿದೆ, ತುಂಬ ಟೆಂಡರ್ ಆಗಿತ್ತು. ಸೊ ನಾನಿವಾಗ ತಿಂತಾ ಇರೋದು ಲೆಮನ್ ಚಿಕನ್ ಹೇಗಿದೆ ಅಂತ ಹೇಳಿ ಟ್ರೈ ಮಾಡಿ ನೋಡೋಣ. ತುಂಬ ಟೇಸ್ಟಿಯಾಗಿದೆ ಲೆಮನ್ ಚಿಕನ್ನು. ನನಗನ್ಸುತ್ತೆ ಬೆಂಗಳೂರಲ್ಲಿ ಯಾವುದೇ ಪಬ್ಬಿಗೆ ಹೋದಾಗ ನಾನು ತಿಂದಿರೋ ಲೆಮನ್ ಚಿಕನ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಟೇಸ್ಟಿಯಾಗಿದೆ. ಚಿಕನ್ ಕೂಡ ತುಂಬ ಟೆಂಡರ್ ಆಗಿದೆ, ತುಂಬ ಫ್ರೆಶ್ ಆಗಿದೆ. ಸೊ ನಾವು ಇನ್ನೊಂದು ಆರ್ಡರ್ ಮಾಡಿದ್ವಿ ಚಿಲ್ಲಿ ಚಿಕನು, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನು. ಸೊ ಇದು ಕೂಡ ನೀವೇ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳಿ. ಚಿಕನು ತುಂಬ ಫ್ರೆಶ್ ಆಗಿದೆ ಮೀಟ್ ಆ್ಯಕ್ಚುಲಿ. ಸೊ ಇದು ಟೇಸ್ಟ್ ಮಾಡಿ ನೋಡೋಣ. ಚಿಲ್ಲಿ ಚಿಕನ್ಗಿಂತ ನನಗೆ ತುಂಬ ಇಷ್ಟ ಆಗಿದ್ದು ಲೆಮನ್ ಚಿಕನ್ನು. ಸೊ ಇಲ್ಲಿ ಯಾರಾದರೂ ಬಂದರೆ ಲೆಮನ್ ಚಿಕನ್ನು ಟ್ರೈ ಮಾಡೋದಕ್ಕೆ ಮಿಸ್ ಮಾಡಬೇಡಿ. ಮೇನ್ ಕೋರ್ಸಿಗೆ ನಾವು ತೊಗೊಂಡಿದ್ದು ಬಿರಿಯಾನಿ ರೈಸ್ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಸೊ ನಾವು ಮೇನ್ ಕೋರ್ಸಿಗೆ ಬಿರಿಯಾನಿ ರೈಸ್ ಆರ್ಡರ್ ಮಾಡ್ಕೊಂಡಿದ್ದು. ಸೊ ಬಿರಿಯಾನಿನಲ್ಲಿ ಪೀಸ್ ಎಲ್ಲ ಇದ್ರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಬಿರಿಯಾನಿ ರೈಸ್ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದಲ್ಲ, ಒಳ್ಳೆ ಲೈಟ್ ಆಗಿದೆ, ತುಂಬಾ ಮಸಾಲ ಇಲ್ಲ. ತುಂಬಾ ಅಲ್ಲ ಬಾಸ್ಮತಿ ರೈಸ್ ಜೀರಾ ರೈಸ್ ಎರಡು ಮಿಕ್ಸ್ ಮಾಡಿ ಮಾಡಿದ್ದಾರೆ. ಬಾಸ್ಮತಿ ರೈಸ್ ಜೀರಾ ರೈಸ್ ಎರಡು ಮಿಕ್ಸ್ ಮಾಡಿ ಮಾಡಿರೋದು. ರೈಸ್ ಮೇಲೆ ತುಂಬಾ ಚೆನ್ನಾಗಿದೆ, ಹೆವಿ ಅಂತಾನೆ ಅನ್ನಿಸ್ತಾ ಇಲ್ಲ. ಬಿರಿಯಾನಿ ತಿಂತಾ ಇರೋದು ಚೆನ್ನಾಗಿದೆ. ಯಾರಾದ್ರೂ ಬಂದರು ಬಿರಿಯಾನಿನಲ್ಲಿರೋ ಪೀಸ್ ತಿನ್ನಕ್ಕೆ ಇಷ್ಟ ಇಲ್ಲ ಅಂತಂದರೆ ಬಿರಿಯಾನಿ ರೈಸ್ನ ಆರಾಮಾಗಿ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಊಟ ಮುಗಿಸಿ ಹಾಗೆ ಸ್ವೀಟ್ ಬೀಡ ತಿನ್ನೋಣ ಅಂತ ಹೋದ್ವಿ. ಡಾಬಾ ಎದುರುಗಡೆನೆ ಒಂದು ಚಿಕ್ಕ ಸ್ಟಾಲಲ್ಲಿ ಬೀಡ ಹಾಕ್ತಾರೆ. ಸೊ ನೋಡಿ ನೀವೇ ನೋಡ್ತಾ ಇರ್ಬೋದು ಬೀಡ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿತ್ತು ಬೀಡ. ಅದರೊಳಗಡೆ ಜಾಸ್ತಿ ಫಿಲ್ ಮಾಡಿದ್ರಿಂದ ನನಗೆ ಬಾಯಿ ಒಳಗಡೆ ಇಟ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಜಾಸ್ತಿ ದಪ್ಪ ಇತ್ತು. ಸೊ ಅದು ತಿನ್ನೋ ಅಷ್ಟರಲ್ಲಿ ನಾನಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟೆ. ಅಲ್ಲ ವಿವಿ, ಬೀಡ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬೀಡ ಒಳಗಡೆ ಗೋಡಂಬಿ, ದ್ರಾಕ್ಷಿ ಅಂದ್ರೆ ಇದು ಚೆರಿ, ಮತ್ತೆ ಒಂದು ಬಾದಾಮಿ. ಫಸ್ಟ್ ಟೈಮು ಸ್ವೀಟ್ ಬೀಡಾಗೆ ಬಾದಾಮಿ ಎಲ್ಲನೂ ಹಾಕೊಟ್ಟಿದ್ದು. ಸೈಡ್ ಒಳ್ಳೆ ಬಾಯಿ ಇಟ್ಕೊಳಕ್ ಆಗ್ತಿಲ್ಲ, ದಪ್ಪ ಇತ್ತು. ನಾನಂತೂ ಫುಲ್ ಸುಸ್ತಾಗಿ ಹೋದೆ, ಅದು ಫುಲ್ ಬಾಯಲ್ಲಿ ತೂರ್ಸೋ ಅಷ್ಟರಲ್ಲಿ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟ್ರೈ ಏನಂದ್ರೆ ಚಂದು ಡಾಬಾಗೆ ಬಂದಾದ್ಮೇಲೆ ಊಟ ಎಲ್ಲ ಮಾಡಲ್ಲ ಆದ್ಮೇಲೆ ಒಂದು ಸ್ವೀಟ್ ಬೀಡ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ ಬೀಡ ಮಾತ್ರ ಮಿಸ್ ಮಾಡಬೇಡಿ. ಯಾರಾದ್ರೂ ಚಂದು ಡಾಬಾಗೆ ಬಂದ್ರೆ ಸ್ವೀಟ್ ಬೀಡ ತಿನ್ಕೊಂಡೇ ಬನ್ನಿ. ಮತ್ತೆ ಪ್ರೈಸ್ ನೀವು ಕೇಳಿದ್ರೆ ನಾವ್ ಅನ್ಕೊಂಡು ಗೋಡಂಬಿ ಬಾದಾಮಿ ಎಲ್ಲ ಹಾಕ್ತಾ ಇರೋದಕ್ಕೆ ಬಂದಿರುತ್ತೆ. ಒಂದೊಂದು ಬೀಡ ಒಂದು 60 ರೂಪೀಸ್ ಹೇಳ್ತಾರಂತ. ಅವ್ರು ಹೇಳಿದ್ದಂಗೆ 20 ರೂಪೀಸ್ ಒಂದು ಬೀಡಾಗೆ. ನಾರ್ಮಲ್ ಏನೋ ಆಗ್ದಲೇ ಇರೋ ಬೀಡಾಗೆ
20 ರುಪೀಸ್ ಕೇಳ್ತಾರೆ. ಇವಾಗ ಅಷ್ಟೆಲ್ಲ ಹಾಕಿ ಅವ್ರು ಕೇಳಿದ್ದು 20 ರುಪೀಸ್. ಅಂದರೆ ನಮಗೆ ಟೋಟಲ್ 40 ರುಪೀಸ್ ಆಯ್ತು, ಎರಡು ತೊಗೊಂಡಿದ್ದಾರ. ತುಂಬ ವರ್ತು, ತುಂಬ ಟೇಸ್ಟಿ ಆಗಿತ್ತು, ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದರೆ ಮಸ್ಟ್ ಟ್ರೈ ಮಾಡಿ ಬೀಡಾನ. ಊಟ ಮುಗಿಸ್ಕೊಂಡು ನಾವು ಬರೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಡ್ರಿಸಲ್ ಆಗ್ತಾಯಿತ್ತು. ಸನ್ಸೆಟ್ ಟೈಮ್ ಕೂಡ ಸಕ್ಕತ್ತಾಗಿತ್ತು. ಡ್ರೈವ್ ಮಾಡೋದಕ್ಕಂತೂ ತುಂಬ ಇಷ್ಟ ಆಗ್ತಾಯಿತ್ತು ನನಗೆ. ಆ ವಿ ಓಡಿಸೋದು ನೋಡಿಬಿಟ್ಟು, ವೆದರ್ ನೋಡಿಬಿಟ್ಟು ನಾನು ಡ್ರೈವ್ ಮಾಡಬೇಕಂತ ಅನ್ನಿಸ್ತು. ಇಲ್ಲಿಂದ ನಾನು ನೆಕ್ಸ್ಟ್ ಡ್ರೈವ್ ಮಾಡೋದು. ನೈಸ್ ರೋಡಲ್ಲಿ ಇಸ್ಕೊಂಡಿದ್ದೀನಿ ಗಾಡಿ ಓಡಿಸೋಣ ಅಂತ. ಆ್ಯಕ್ಚುಲಿ ಹೈವೇನಲ್ಲಿ ನೈಸ್ ರೋಡಲ್ಲಿ ಓಡಿಸೋಕ್ಕೆ ನಂಗೆ ತುಂಬ ಇಷ್ಟ ಗಾಡಿನ. ನಾನು ಸಿಟಿ ಒಳಗಡೆ ಅಷ್ಟು ಪ್ರಿಫರ್ ಮಾಡಲ್ಲ ಗಾಡಿ ಓಡಿಸೋಕ್ಕೆ, ನನಗೇನು ಅಷ್ಟು ಇಷ್ಟ ಆಗಲ್ಲ. ಯಾವಾಗಲೂ ಬ್ರೇಕ್ ಹಿಡಿಬೇಕು, ಹಾಗೆ ಬ್ರೇಕ್ ಹಿಡಿಬೇಕು, ಸಿಗ್ನಲ್ಸ್ ಇರುತ್ತೆ, ಟ್ರಾಫಿಕಲ್ಲಿ ಇರಬೇಕು. ಸೊ ನನಗೆ ಈ ಥರ ಹೈವೇ ಮತ್ತು ನೈಸ್ ರೋಡಲ್ಲಿ ಓಡಿಸೋಕ್ಕೆ ತುಂಬ ಇಷ್ಟ. ಮನೇನೂ ಬರ್ತಾ ಇತ್ತಲ್ಲ, ಅದಕ್ಕೆ ನಾನು ಓಡಿಸ್ತೀನಿ ಅಂತ ಹೇಳಿದೆ ವಿವಿಗೆ. ಸರಿ ಆಯಿತು ಓಡಿಸು ಅಂತ ಹೇಳಿದ್ರು. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.